ಈ ಸೋಷಿಯಲ್ ಮೀಡಿಯಾ ಎಲ್ಲ ಸಿಕ್ಕಾದ ನಂತರ ಸುಲಭವಾಗಿ ಎಲ್ಲವೂ ಕೂಡ ಕೈಯಲ್ಲೇ ಮಾಹಿತಿಗಳು ಸಿಗುತ್ತೆ ಅಲ್ಲ. ಅದರದೆಲ್ಲ ಮಾಹಿತಿಯನ್ನು ಪಡ್ಕೊಂಡಿರುವಂಥವರು ಅದನ್ನು ನೋಡಿದ್ದಾರೆ. ತಾವು ಮಾಡುವಂಥ ಕೃತ್ಯಗಳನ್ನು ಹೆಂಗೆ ಮಾಡಬೇಕು ಅಂತೇಳಿ ಯಾವುದೋ ಫ್ಲಿಕ್ಸಲ್ಲಿ ಅಂತೆ ಅದನ್ನು ನೋಡ್ಕೊಂಬಿಟ್ಟು ಅದರಲ್ಲಿ ಹಾಕಿದ್ದಾರೆ ಡೀಟೇಲ್ ಆಗಿ. ನ್ಯಾಮ್ತಿ ಬ್ಯಾಂಕ್ ಏನಿದೆ ಅದನ್ನು ದರೋಡೆ ಮಾಡಿದ್ರು. SBI ಬ್ಯಾಂಕ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ 13 ಕೋಟಿ ಮೌಲ್ಯದ 17 kg ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 6 ಮಂದಿ ಲಾಕ್ ಆಗಿದ್ದಾರೆ. ಬ್ಯಾಂಕ್ನಲ್ಲಿ ಲೋನ್ ಸಿಗದ ಕಾರಣ ಈ ದರೋಡೆಗೆ ಪ್ಲಾನ್ ಮಾಡಿದ್ದಂತೆ ಯಾರು ವಿಜಯ್ ಅಂತೇಳಿ. ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಬ್ಯಾಂಕ್ ದರೋಡೆ ಅಂತೆ. ಯೂಟ್ಯೂಬಲ್ಲಿ ಅಲ್ಲಂತೆ, ಅದು ಫ್ಲಿಕ್ಸ್ ಅಂತೆ ಯಾವುದೋ. ಮೊಬೈಲ್ ಬಳಸದೆ ದರೋಡೆ ಮಾಡಿ ಎಸ್ಕೇಪ್ ಆಗಿತ್ತು ಗ್ಯಾಂಗು. ಗಡಿ ಚೌಡಮ್ಮನ ಅಷ್ಟದಿಗ್ಬಂಧನ ಪೂಜೆ ಮಾಡಿ ಬ್ಯಾಂಕ್ ದರೋಡೆ ಮಾಡಿತ್ತಂತೆ. ಅಂದರೆ ಬ್ಯಾಂಕಲ್ಲೆಲ್ಲ ದರೋಡೆ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಕಾರಲ್ಲಿ ಇಟ್ರಂತೆ. ಆ ಕಾರಿಗೆಲ್ಲ ಅಷ್ಟದಿಗ್ಬಂಧನವನ್ನು ಹಾಕಿದ್ರಂತೆ. ಅಂದರೆ ಯಾರು ಅಲ್ಲಿ ಹೋಗಬಾರ್ದು ಅಂತ ಹೇಳಿ. ಸೊ 17 kg ಚಿನ್ನ ಬಾವಿಯಲ್ಲಿ ಇಟ್ಟಿದ್ರಂತೆ ಇವರು, ಮದುರೈನಲ್ಲಿ ತೋಟದ ಮನೆಯಲ್ಲಿ. ಈಗ ಹಿಡಿದಿದ್ದಾರೆ ಅವ್ರನ್ನ. ಸೊ ನೋಡ್ತಾ ಇದ್ದೀರಾ, ಪುಣ್ಯ ಕರಗಿಸಿಲ್ವಲ್ಲ, ಅದಕ್ಕೂ ಒಂದು ಹಿಸ್ಟ್ರಿ ಇದೆ. 1 ವರ್ಷದವರೆಗೂ ಏನು ಮುಟ್ಟೋದು ಬೇಡ ಅಂತೆ. ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ, ಯಾವುದೋ ಬೇಕ್ರಿ ಇತ್ತಂತೆ ಅವ್ರದ್ದು. ಸೊ ಲೋನ್ ಕೇಳಕ್ಕೆ ಹೋಗಿದ್ರೆ ಬ್ಯಾಂಕ್ನವ್ರು ಲೋನ್ ಕೊಟ್ಟಿಲ್ಲ. ಹಾಗಾಗಿ ದರೋಡೆ ಮಾಡೋಣ ಅಂಥೇಳಿ ಒಂದು ಯಾವುದೋ ಫ್ಲಿಕ್ಸಲ್ಲಿ ಒಂದಿಷ್ಟು ಸೀರಿಯಲ್ ಬರ್ತಾ ಇತ್ತಂತೆ. ಅದನ್ನು ನೋಡಿಬಿಟ್ಟು ಈ ಸ್ಕೆಚ್ ಹಾಕ್ಬಿಟ್ಟು ಯಾಮಾರಿಸಿದ್ದಾರೆ. ಮೊಬೈಲು ಬಳಸಿಲ್ಲ. ಆಮೇಲೆ ಆ ಚಿನ್ನ ಕರಗಿಸಿಲ್ವಂತೆ. 1 ವರ್ಷ ಆದಮೇಲೆ ಕರಗಿಸೋದಂತೆ ಅದನ್ನು. ಜಿಲ್ಲಾ ಪೊಲೀಸ್ ಅವರ ಜಿಲ್ಲಾ ಪೊಲೀಸ್ SP ಉಮಾಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ತನ ಆಗಿದೆ ಅಂತೇಳಿ. ಕಳ್ತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅಲ್ಲನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿ. ಮೊದಲಿಂದಲೂ ಕೂಡ ಇದು ಬಹಳ ಕ್ಲಿಷ್ಟಕರ ಆಗಿತ್ತು. ಯಾಕೆ ಅಂದರೆ ನಮಗೆ ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ. ಬಹಳ ಪೊಲೀಸರು ಕಷ್ಟಪಟ್ಟು ಫಿಸಿಕಲ್ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡೋದು ಇರ್ಬೋದು, ಅದು ಪ್ರತಿಯೊಂದು ಇಂಚು ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ದಾವಣಗೆರೆಯ ನ್ಯಾಮ್ತಿ ಬ್ಯಾಂಕ್ SBI ಬ್ಯಾಂಕನ್ನು ದರೋಡೆ ಮಾಡಿದಂಥ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಿದೆ. ಟ್ವಿಸ್ಟ್ ಏನಲ್ಲ ರೀ, ಅದು ಏನು ಅಂತಂದರೆ ಅವ್ರು ಯಾರು ಕಳ್ಳತನ ಮಾಡಿದಾರೋ ಅವ್ರನ್ನ ಹಿಡಿದಿದ್ದಾರೆ. 6 ಜನ ಇದ್ರಂತೆ, 6 ಜನ ಹಿಡಿದಿದ್ದಾರೆ. ಸೊ ಅಲ್ಲಿ ಸ್ಥಳೀಯವಾಗಿಯೇ ಇದ್ದಂಥ ಒಬ್ಬ ಬೇಕರಿ ಅವನಂತೆ, ಅವನ ಹೆಸರು ವಿಜಯ್ ಅಂಥೇಳಿ. ಅವ್ನು ಲೋನ್ ಕೇಳಕ್ಕೆ ಹೋಗಿದ್ದಾನೆ, ಲೋನ್ ಕೊಟ್ಟಿಲ್ಲ, ಸ್ಕೆಚ್ ಹಾಕ್ಬಿಟ್ಟಿದ್ದಾನೆ ಬ್ಯಾಂಕಿಗೆ.